ವೀಕ್ಷಕರೇ ನಮಸ್ಕಾರ. ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಹೊಸಕೋಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯ ಮೂಲಕ ಅಧಿಕೃತ ಪ್ರಚಾರವನ್ನು ಆರಂಭಿಸಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್. ಹೊಸಕೋಟೆ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಸಭೆಯ ಮೂಲಕ ಹೊಸಕೋಟೆಯಲ್ಲಿ ಅಧಿಕೃತ ಪ್ರಚಾರ ಆರಂಭಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೊಸಕೋಟೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಜೊತೆ ಕಾರ್ಯಕರ್ತರ ಸಭೆ ನಡೆಸಿ ಇದೇ ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಸಿ ಪ್ರಚಾರ ಆರಂಭಿಸುತ್ತೇನೆ. ಹೊಸಕೋಟೆ ಕ್ಷೇತ್ರದ ಎಂಟಿಬಿ ನಾಗರಾಜ್ ಅವರ ಪ್ರಯತ್ನದಿಂದ ಪಕ್ಷದ ಹೈಕಮಾಂಡ್ ನನಗೆ ಈ ಬಾರಿ ಟಿಕೆಟ್ ನೀಡುವಲ್ಲಿ ಬಹಳ ಪ್ರಮುಖ ಪಾತ್ರವಿದೆ. ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ತಿಳಿಸಿದ್ದಾರೆ. ಯಲಹಂಕ ಶಾಸಕ ವಿಶ್ವನಾಥ್ ಅಸಮಾಧಾನ ಮಾಡಿಕೊಂಡಿರುವ ಬಗ್ಗೆ ಪ್ರತಿಕ್ರಿಯಿಸಿ ಅವರಿಗೂ ಟಿಕೆಟ್ ಸಿಗುವ ಭರವಸೆ ಇತ್ತು, ಆದರೆ ಸಿಗದ ಕಾರಣ ಈ ರೀತಿ ಮಾತನಾಡಿರಬಹುದು. ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗಲಿದೆ ಎಂದರು. ಇನ್ನು ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಮಾತನಾಡಿ, ಈ ಬಾರಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರ ಎಲ್ಲರೂ ಪ್ರಚಾರ ಮಾಡುವ ಮೂಲಕ ಇವರನ್ನ ಲೋಕಸಭೆಗೆ ಕಳುಹಿಸುವ ಮೂಲಕ ಮೋದಿ ಅವರ ಕೈ ಬಲಪಡಿಸಲು ಎಲ್ಲರೂ ಮುಂದಾಗಬೇಕು. ಎಲ್ಲರೂ ಯಾವುದೇ ಮನಸ್ತಾಪ ಇದ್ರೂ ಮರೆತು ಪಕ್ಷದ ಹಿತಾಸಕ್ತಿಯಿಂದ ಪಕ್ಷದ ಪರವಾಗಿ ಹಾಗೂ ಪಕ್ಷದ ನಾಯಕರು ಸೂಚಿಸಿರುವ ಅಭ್ಯರ್ಥಿ ಪರ ಕೆಲಸ ಮಾಡಬೇಕು ಎಂದು ತಿಳಿಸಿದ್ದಾರೆ. ಸಾಮೂಹಿಕವಾಗಿ ಕಾರ್ಯಕರ್ತರು ಸಣ್ಣ ಪುಟ್ಟ ಆಡಳಿತ ಯಾವುದೇ ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷ, ಸ್ವಾತಂತ್ರ್ಯ ಪಕ್ಷಗಳಲ್ಲಿ ಚುನಾವಣೆಗೆ ಬಂದಾಗ ಭಿನ್ನಾಭಿಪ್ರಾಯಗಳನ್ನು ಹೇಳ್ಕೊಳ್ಳುವಂಥದ್ದು ಕೆಲವು ಚುನಾವಣೆಗೆ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ನಾವು ಶಾಸಕರಾಗಿ ಸಚಿವರಾಗಿ 2 ಜಿಲ್ಲೆಗಳಲ್ಲಿ ಉಸ್ತುವಾರಿಗಳಾಗಿ ಕೆಲಸ ಮಾಡಿದ್ದೀವಿ. ಕೆಲವು ಪರಿಚಯ ಇಲ್ಲದಂಥ ವ್ಯಕ್ತಿಗಳು ಬಂದಾಗ ಅವ್ರ ಕೆಲಸ ಆಗಲಿಲ್ಲ ಆಗದೆ ಕೆಲವರು ಪತ್ರ ಕೊಡೋ ವಿಚಾರದಲ್ಲಿ, ಕೆಲಸ ಆಗೋ ವಿಚಾರದಲ್ಲಿ ಕೆಲವರು ಆಗದೇ ಇರ್ಬೋದು. ನಮ್ಮ ಕಾಲದಲ್ಲಿ ಆಗಿದೆ, ಅವ್ರ ಕಾಲದಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಕೆಲಸ ಒತ್ತಡ 2 ವರ್ಷ ಕೋವಿಡ್ ಇತ್ತು, 12 ಗಂಟೆ ಆ ಕೆಲಸ ಮಾಡಲಿಕ್ಕೆ ಅವರಿಗೆ ಹೆಚ್ಚಿನ ಸಮಯ ತಗೊಂಡು ಇಂಥ ಸಮಯ ಸಂದರ್ಭವಾಗಿ ಆಕಸ್ಮಿಕವಾಗಿ ಓದಿ ಬಂದಾಗ ಇಂಥವೆಲ್ಲ ಸಣ್ಣ ಬಣ್ಣ ವ್ಯತ್ಯಾಸಗಳಾಗ್ತವೆ. ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದ್ದಾರೆ. ಇನ್ನೂ ಕೆಲವರು ಭಾಳ ಮುಖ್ಯವಾಗಿ ಕೆಲವು ವಿಚಾರಗಳು ಮಾತನಾಡಬೇಕು ಅಂತ ಹೇಳಿದ್ದಾರೆ. ಅವರು ಸಮಯ ಕೊಟ್ಟಿದ್ದಾರೆ, ಕೂತು ಅದನ್ನು ನಾವು ಮಾತಾಡಿ ಚರ್ಚೆ ಮಾಡ್ತೀವಿ. ಅವರು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಹಿಂದೆ ಆದಂಥ ಖಂಡಿಗಳನ್ನು ಮರೆತು ಇನ್ನು ಮುಂದೆ ಯಾವ ಕಾರಣಕ್ಕೂ ಹೊಸಕೋಟೆ ವಿಚಾರದಲ್ಲಿ ನಾವು ಏನೇ ಇಲ್ಲಿನ ಕೆಲಸ ವಿಚಾರಗಳು ಅಥವಾ ಅಭಿವೃದ್ಧಿ ವಿಚಾರದಲ್ಲಿ ಆಗಲಿ ಅಥವಾ ಯಾವುದೇ ಕಾರ್ಯಕರ್ತರನ್ನ ಅವರಿಗೆ ಕಮಿಟಿಗಳಲ್ಲಿ ಅಥವಾ ಅವ್ರು ಕೊಡ್ತಕ್ಕಂಥ ಯಾವುದೇ ಚುನಾವಣೆ ಇದ್ದಾಗ ಅಭ್ಯರ್ಥಿಗಳನ್ನ ವಿಚಾರಿಸಿ ನಾವು ಒಟ್ಟಿಗೆ ಕೂತು ನಮ್ಮ ತೀರ್ಮಾನದಂತೆ ಒಪ್ಪಿ ನಾವು ತೀರ್ಮಾನ ತಗೊಂಡು ಮುಂದೆ ಹೋಗ್ತೇವೆ ಅನ್ನೋ ಭರವಸೆಯನ್ನು ಎಲ್ಲರಿಗೂ ಸದನದಲ್ಲಿ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಸೋಲಿಸುವಂತೆ ಕರೆ ನೀಡಿದ್ದಾರೆ ಹೊಡೆ ವಿಜಯಕುಮಾರ್ ಅವರು. ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸೋಲಿಸುವಂತೆ ಕರೆ ನೀಡಿದ ಹೂಡಿ ವಿಜಯಕುಮಾರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ತಮಗೆ ಬಿಜೆಪಿ ಟಿಕೆಟ್ ದೊರೆಯದೆ ಮಾಡಿ ತಿಗಳ ವಹಿನ್ನುಕುಲ್ ಕ್ಷತ್ರಿಯ ಸಮಾಜಕ್ಕೆ ಮೋಸ ಮಾಡಿದ ಡಾಕ್ಟರ್ ಕೆ ಸುಧಾಕರ್ ಸೋಲಿಸುವಂತೆ ಕರೆ ನೀಡಿದ ಹೂಡಿ ವಿಜಯಕುಮಾರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಹಿನ್ನುಕುಲ ಕ್ಷತ್ರಿಯ ಸಮಾಜವಿರುವ ಕಡೆ ಸುಧಾಕರ್ ವಿರುದ್ಧ ಪ್ರಚಾರ ನಡೆಸುವುದಾಗಿ ತಿಳಿಸಿದರು. ನಮಗೆ ಸತತವಾಗಿ ಕೆಲಸ ಮಾಡಿದ್ದಕ್ಕೆ ಗುರ್ಸಂತ ಕೆಲಸ ಮಾಡಿದ್ರು. ಏನು ಭಾರತೀಯ ಜನತಾ ಪಕ್ಷದಲ್ಲಿ ನಾವು ನಿರಂತರವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಅದು ಕೂಡ ಪಕ್ಷ ಇವತ್ತು ನಮ್ಮನ್ನ ಗುರ್ಸೋದಕ್ಕೆ ಆಗಿಲ್ಲ. ಪಕ್ಷದಲ್ಲಿ ನಮಗೆ ಟಿಕೆಟ್ ಕೊಡೋಂಥ ಕೆಲಸ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ಆದಂಥವರು ಡಾಕ್ಟರ್ ಸುಧಾಕರ್ ಅವರು. ಡಾಕ್ಟರ್ ಸುಧಾಕರ್ ಅವರು ನೇಚರ್ ಯಾವ ತರ ಅಂತಂದ್ರೆ ಸಾಮಾನ್ಯ ಜನಾಂಗದವರಾಗಿರ್ಬೋದು, ಈ ಬ್ಯಾಕ್ವರ್ಡ್ ಜನಾಂಗದವರಾಗಿರ್ಬೋದು, OBC ಜನಾಂಗದವರಾಗಿರ್ಬೋದು, SC ST ಜನಾಂಗದವರಾಗಿರ್ಬೋದು, ಇಂಥವ್ರನ್ನ ಕಂಡ್ರೆ ಆ ಮನುಷ್ಯನಿಗೆ ಆಗದೇ ಇಲ್ಲ, ಹತ್ತಿರಗೂ ಕೂಡ ಬಿಟ್ಕೊಳ್ಳಲ್ಲ ಅಂತ ಆ ಮನುಷ್ಯ. ಹಾಗಾಗಿ ನಮಗೆ ಈ ಒಂದು ಟಿಕೆಟ್ ತಪ್ಪಿಸೋದ್ರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದಂಥವರು ಡಾಕ್ಟರ್ ಸುಧಾಕರ್ ಅವರು. ಕಳೆದ ಏನು ಒಂದು ಚುನಾವಣೆಯಲ್ಲಿ
ಅರೆ ಬ್ರಹ್ಮ ಬಂದ್ರೆ ಕೂಡ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ನ ಸೋಲ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು. ಅದೇ ಭ್ರಮೆದಲ್ಲಿ ಕೂಡ ಆ ಮನುಷ್ಯ ಇದ್ದ. ಆದ್ರೆ ಚಿಕ್ಕಬಳ್ಳಾಪುರ ಜನ ಅವರಿಗೆ ಪಾಠ ಕಲಿಸಂತ ಕೆಲಸ, ತಕ್ಕ ಪಾಠ ಕಲಿಸಿದ್ರು, ಉತ್ತರ ಕೂಡ ಕೊಟ್ರು. ದುಡ್ಡು ಮುಖ್ಯ ಅಲ್ಲ, ಜನರ ಪ್ರೀತಿ ವಿಶ್ವಾಸ ಮುಖ್ಯ. ನಮಗೆ ನಮ್ಮ ಒಂದು ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸ್ತಾರೋ ಅಂತ ವ್ಯಕ್ತಿ ಬೇಕು ಅಂತೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಪ್ರದೀಪ್ ಈಶ್ವರ್ ಅನ್ನೋರ್ನ ಶಾಸಕರಾಗಿ ಮಾಡಿಕೊಂಡ್ರು ಜನ. ಯಾರು ಕೂಡ ಊಹಿಸಲು ಇರಲಿಲ್ಲ, ಯಾರು ಕೂಡ ಅನ್ಕೊಂಡು ಇರಲಿಲ್ಲ. ಜನ ತೀರ್ಮಾನ ಮಾಡಿದ್ರೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಇದೇ ಮುಖ್ಯವಾಗಿ ಸಾಕ್ಷಿ. ಹಾಗಾಗಿ ಏನಿವತ್ತು ಮತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಂಪಿಯ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಗೋ ಬ್ಯಾಕ್ ಸುಧಾಕರ್ ಅಂತ ಇಡೀ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭೆ ಎಂಪಿ ಕ್ಷೇತ್ರದಲ್ಲಿ ಕರೀತಾ ಇದ್ರೆ ಕೂಡ ಪಕ್ಷದ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಸುಧಾಕರ್ ಅಂತ ಹೇಳಿದ್ರು ಕೂಡ ಅಂತ ಒಂದು ವ್ಯಕ್ತಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ನನ್ನ ಒಂದು ಮನವಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಲ್ಲಿ ನಾನು ಮನವಿ ಮಾಡ್ಕೊಂತೀನಿ, ಈ ಒಬ್ಬ ಡಾಕ್ಟರ್ ಸುಧಾಕರ್ಗೆ ಯಾವುದೇ ಕಾರಣಕ್ಕೂ ಮತವನ್ನು ಕೊಡಬೇಡಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಮನುಷ್ಯನಿಗೆ OBC ಜನಾಂಗದವರಾಗಿರ್ಬೋದು, ಸಣ್ಣ ಪುಟ್ಟ ಜನಾಂಗದವರಾಗಿರ್ಬೋದು, ದಲಿತರಾಗಿರ್ಬೋದು, ಬೇರೆ ಬೇರೆ ಕುಟುಂಬದವರಾಗಿ ಆ ಮನುಷ್ಯನಿಗೆ ಇಷ್ಟನೇ ಆಗಲ್ಲ, ಹತ್ರಕ್ಕೂ ಬಿಟ್ಕೊಳ್ಳಲ್ಲ, ಅಂತವ್ರು ಬೆಳೆಯೋದು ಕೂಡ ಇಷ್ಟನೇ ಇಲ್ಲ. ಏನೋ ಅಷ್ಟೋ ಯಾರೋ ಒಬ್ರೋ ಬೆಳೀತಾ ಇದಾರೆ. ಇಂಥ ವ್ಯಕ್ತಿ ಏನಾದ್ರೂ ಬಂದ್ರೆ ನಿಜಕ್ಕೂ ಇನ್ನೂ ಮುಗಿಸೋಂತ ಕೆಲಸ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಮನುಷ್ಯನಿಗೆ ಬೆಂಬಲ ಕೊಡೋಂತ ಕೆಲಸ ಮಾಡಬೇಡಿ. ಈ ಮನುಷ್ಯನ ಸೋಲಿಸಿ ಮನೆ ಕಳ್ಸಂತ ಕೆಲಸ ತಾವೆಲ್ಲ ಮಾಡಬೇಕು. ಮಾಡೋದ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ಕೋವಿಡ್ ಅಲ್ಲಿ ಮೃತಪಟ್ಟಂತ ವ್ಯಕ್ತಿಗಳಿಗೆ ಶಾಂತಿ ಸಿಗುತ್ತೆ, ಅವರಿಗೆ ಶಾಂತಿ ಸಿಗಂತ ಕೆಲಸ ಆಗುತ್ತೆ. ಹಾಗಾಗಿ ಈ ಮನುಷ್ಯನ ಸೋಲಿಸಿ ಮನೆ ಕಳ್ಸಂತ ಕೆಲಸ ತಾವೆಲ್ಲರೂ ಮಾಡಬೇಕು, ಬೆಂಬಲ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಪ್ರತಿಯೊಬ್ಬರು ಕೂಡ ನಮ್ಮ ಏನು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿರುವಂತಹ ಕಮ್ಯುನಿಟಿಗಳು ಇದಾವೆ. ಅದರಲ್ಲಿ ಗೌಡ ಕಮ್ಯುನಿಟಿ ಅವರು ಬಲಿಷ್ಠವಾಗಿದ್ರು ಕೂಡ ಅವ್ರನ್ನೂ ಕೂಡ ಈ ಮನುಷ್ಯ ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ಅದ್ರಲ್ಲಿ ಯಾರೋ ಕೆಲವರು ಬಲಿಷ್ಠರನ್ನು ಬಿಟ್ಕೊಂತಾರೆ ಹೊತ್ತು ಸಣ್ಣ ಪುಟ್ಟ ಬಡವರು ಯಾರಿದಾರೋ ಅಂತವ್ರನ್ನೆಲ್ಲ ಹತ್ರಗೂ ಸೇರಿಸಲ್ಲ ಈ ಮನುಷ್ಯ. ಹಾಗಾಗಿ ದಯವಿಟ್ಟು ನಾನು ತಮ್ಮಲ್ಲಿ ಎಲ್ಲರನ್ನೂ ಮನವಿ ಮಾಡ್ಕೊಂತೀನಿ, ಈ ಮನುಷ್ಯನಿಗೆ ಮತವನ್ನು ಕೊಡಬೇಡಿ, ಸೋಲಿಸಿ ಮತ್ತೆ ಮನೆ ಕಳ್ಸಂತ ಕೆಲಸ ತಾವೆಲ್ಲ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಕೂಡ ಬಂದು ಪ್ರಚಾರಕ್ಕೆ ನಾವು ಕೂಡ ಬೆಂಬಲ ಕೊಡುವಂತ ಕೆಲಸ ಮಾಡ್ತೀವಿ. ಅಲ್ಲಲ್ಲಿ ನಮ್ಮ ಜನಾಂಗ ಆಗಿರ್ಬೋದು, OBC ಜನಾಂಗದವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಭೆಗಳ ಮುಖಾಂತರ ಅವ್ರನ್ನ ಮನೆ ಕಳ್ಸಂತ ಕೆಲಸ ನಾವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಕೋವಿಡ್ ಅಲ್ಲಿ ಮೃತಪಟ್ಟಂತ ವ್ಯಕ್ತಿಗಳಿಗೆ ಶಾಂತಿ ಸಿಗ್ಬೇಕಾದ್ರೆ ಆ ಮನುಷ್ಯನ ಮನೆ ಕಳ್ಸಂತ ಕೆಲಸ ತಾವೆಲ್ಲ ಮಾಡಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಧನ್ಯವಾದಗಳು. ಲಕ್ಷ್ಮೇಶ್ವರದಲ್ಲಿ ಹಾವೇರಿ ಗದಗ ಲೋಕಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಗೆಲುವು ಖಚಿತ ಎಂದು ಸೋಮಣ್ಣ ಡಾನ್ಗಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗೆಲುವು ಖಚಿತ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗೋದು ಶತಸಿದ್ಧ ಅಂತ ಶಿರಹಟ್ಟಿ ಮತಕ್ಷೇತ್ರ ಶಿಗ್ಲಿ ಗ್ರಾಮದ ಬಿಜೆಪಿ ಹಿರಿಯ ಮುಖಂಡ ಸೋಮಣ್ಣ ಡಾಣಗಲ್ ಹೇಳಿದರು. ಲಕ್ಷ್ಮೇಶ್ವರ ಪಟ್ಟಣದ ಸಣ್ಣ ವೀರಪ್ಪ ಹಳಪ್ಪನವರ ಮನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಮರಳಿದ ಸಣ್ಣ ವೀರಪ್ಪ ಹಳಪ್ಪನವರ್, ಪೂರ್ಣಾಜಿ ಕರಾಟೆ, ಮಂಜುನಾಥ ಮಾಗಡಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿಯವರು ಉತ್ತಮ ಆಡಳಿತ ನೀಡಿದ್ದಾರೆ. ಹಾವೇರಿ ಗದಗ ಲೋಕಸಭಾ ಚುನಾವಣೆಯಲ್ಲಿ ಅವರ ಗೆಲುವು ಖಚಿತ ಅಂತ ಹೇಳಿದ್ರು. ಗೆಲುವು ಸಾಧಿಸುವ ಮುಖಾಂತರ ಕೇಂದ್ರದಲ್ಲಿ ಮಂತ್ರಿ ಆಗೋದು ಖಚಿತ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದು ಖಚಿತ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಅಂಗವಾಗಿ ಇಂದು ಹಲವಾರು ಬಿಜೆಪಿ ಪಕ್ಷವನ್ನು ಸೇರಿದ್ದಾರೆ. ಈ ಕುರಿತು ಆ ಪಕ್ಷದ ಮುಖಂಡರಾದಂಥ ಸೋಮಣ್ಣ ಡಾನ್ಗಲ್ ಅವರು ಏನು ಹೇಳ್ತಾರೆ ಕೇಳೋಣ. ಏನು ಹೇಳ್ತೀರಿ ಸೋಮಣ್ಣರ? ಇವತ್ತು ನಿಮ್ಮ ಬಿಜೆಪಿ ಪಕ್ಷಕ್ಕೆ ಭಾಳ ಮಂದಿ ಇವತ್ತು ನರೇಂದ್ರ ಮೋದಿಯ ಸರ್ಕಾರವನ್ನು ಮೆಚ್ಚಿ, ಇವತ್ತು ಆಡಳಿತಾತ್ಮಕ ಅಭಿವೃದ್ಧಿಯ ಮತದಲ್ಲಿ ಒಯ್ಯುವಂತಿರುವ ನರೇಂದ್ರ ಮೋದಿಯವರನ್ನು ಮೆಚ್ಚಿ ಈ ರಾಜ್ಯದ ರೈತರ ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ರೈತರ ಪರ ಯೋಜನೆಯನ್ನು ಮಾಡಿದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಹಾವೇರಿ ಗದಗ ಲೋಕಸಭಾದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಆ ನಿಮಿತ್ತವಾಗಿ ಇವತ್ತು ನಮ್ಮ ಲಕ್ಷ್ಮೇಶ್ವರ ಮಹಾನಗರಕ್ಕೆ ಆಗಮಿಸಿ
ಅವರ ಒಂದು ನೇತೃತ್ವದಲ್ಲಿ ಅನೇಕ ಪಕ್ಷದ ಹಿರಿಯರು ಪಕ್ಷ ಬಿಟ್ಟು ಹೋದಂಥ BJP ಹಿರಿಯ ಮುಖಂಡರಾದಂಥ ಸಣ್ಣೀರಪ್ಪ ಹಳೆಪ್ಪನವರು ಹಾಗೂ ಕರಾಟೆ ಮಾಸ್ತರು ಹಾಗೂ ಮಾಗಡಿ ಮಂಜೂರು ಇನ್ನೂ ಅನೇಕ ಗಣ್ಯಮಾನ್ಯರು ಅನೇಕ ಸಮಾಜದ ಹಿರಿಯರು ನಮ್ಮ ಪಕ್ಷಕ್ಕೆ ಬಂದು ನರೇಂದ್ರ ಮೋದಿಗೆ ಬೆಂಬಲ ಸೂಚನಾ ಈ ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭಾ ಅಭ್ಯರ್ಥಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಬರುವುದು ಸತ್ಯ, 100ಕ್ಕೆ 100 ಅವರು ಆರಿಸಿ ಬರುವುದು ಸದಸ್ಯಸಿದ್ಧ ಅಂತ ತಿಳ್ಕೊಂಡು ಅವರ ಪರವಾಗಿ ಇವತ್ತು ಮತದಾನ ಮಾಡುವಂಥ ಎಲ್ಲ ಮತದಾರರಿಗೂ ಪಕ್ಷದ ಹಿರಿಯರಿಗೂ ನಮ್ಮ ತಾಲೂಕಾ ಘಟಕದ ಅಧ್ಯಕ್ಷರ ಪರವಾಗಿ ಹಾಗೂ ತಾಲೂಕಾ ಜಿಲ್ಲಾ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಸೇರಿದವರಿಗೆ ಅಭಿನಂದನೆಗಳು. ಓಕೆ. ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುವ ಶಿರಹಟ್ಟಿ ಬಸ್ ಡಿಪೋದ ಬಸ್ಗಳು. ಶಿರಹಟ್ಟಿ ತಾಲೂಕಿನ ಡಿಪೋ ಆಗಿ ವರ್ಷಗಳು ಕಳೆದರೂ ಬಸ್ಗಳು ಸರಿಯಾದ ಕಂಡೀಷನ್ನಲ್ಲಿ ಇಲ್ಲದೇ ಇರೋದು ಬೇಸರದ ಸಂಗತಿಯಾಗಿದೆ. ಹೌದು, ನಿನ್ನೆ ರಾತ್ರಿ ಶಿರಹಟ್ಟಿಯಿಂದ ಪಣಜಿಗೆ ತೆರಳುವ ಬಸ್ ನಡುರಸ್ತೆಯಲ್ಲೇ ಕೆಟ್ಟು ನಿಂತಿತ್ತು. ಹೀಗೆ ಈ ಬಸ್ ಹಲವಾರು ಬಾರಿ ಕೆಟ್ಟು ನಡುರಸ್ತೆಯಲ್ಲೇ ನಿಂತಿದೆ. ಹೀಗಾದರೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಸರಿಯಾದ ಕಂಡೀಷನ್ ಇಲ್ಲದ ಬಸ್ಗಳನ್ನು ಬಿಡೋದ್ರಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಿದೆ. ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಇದರ ಬಗ್ಗೆ ಕಿಂಚಿತ್ತೂ ಗಮನ ಹರಿಸದೇ ಇರೋದು ಬೇಸರದ ಸಂಗತಿಯಾಗಿದೆ ಅಂತ ಕರವೇ ಅಧ್ಯಕ್ಷ ರಫಿ ಕೆರೆಮನಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಸವರಾಜ್ ನವಲ್ಗುಂದ, NKS TV4 ಶಿರಹಟ್ಟಿ. ಹಲವಾರು ಬಾರಿ ಹಿರಿಯ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಶಿರಹಟ್ಟಿ ಬಸ್ ಘಟಕದ ಕಡೆ ಗಮನ ಕೊಡೋದಿಲ್ಲ. ಪ್ರತಿ ಸಾರಿನೂ ಬರೀ ಹಳೆ ಗಾಡಿನೇ ಕೊಡ್ತಾರೆ. ಶಿರಹಟ್ಟಿ ಪಣಜಿ ಬಸ್ ಏನಿರ್ತದೆ, ನಿನ್ನೆ ರಾತ್ರಿ ಸಾಯಂಕಾಲ ನಾವು ಗದಗಿಲಿಂದ ಬರೋ ಮುಂದೆ ಅಲ್ಲೇ ನಡೆದ್ರೆ ಕೆಟ್ಟು ನಿಂತಿತ್ತು. ಅಲ್ಲಿ ಸಂಬಂಧಪಟ್ಟ ಚಾಲಕರು ಕೇಳಿದರೆ ಗಾಡಿ ಆ ರೀತಿ ಡೈನಾಮಿಕಲ್ ಆಗಿದ್ರೆ ಇದಕ್ಕೆ ಕಾರಣ ಕೊಡ್ತಾರೆ. ದೂರ ಹೋಗುವಂಥ ರೋಡ್ಗಳು ಈ ರೀತಿ ಆದರೆ ಸಾರಿಗೆ ಭಾಳ ತೊಂದರೆ ಆಗ್ತದೆ. ಆದಷ್ಟು ಒಳ್ಳೆ ರೀತಿ ಬಸ್ಗಳನ್ನು ಕೊಟ್ಟರೆ ನಮ್ಮ ಡಿಪೋಗೆ ಒಳ್ಳೇದಾಗ್ತದೆ, ಮುಂದೆ ಇಂಪ್ರೂವ್ಮೆಂಟ್ನ ಆಗ್ಬೋದು ಅಂತ ನಾನು ಅನಿಸಿಕೆ ಅನಿಸ್ತದೆ ರೀ. ಹಲವು ಬಾರಿ ಮನೆ ನೋಡಿದ್ರೆ ಮೇಲೆ ಗಮನಕ್ಕೆ ಇದನ್ನು ಏನು ಹಚ್ಚುವಂತ ಇಲ್ಲ ಅವರು. ಕುಷ್ಟಗಿಯ ಶ್ರೀ ಗ್ರಾಮ ದೇವತೆ ದ್ಯಾಮವ್ವನ ಜಾತ್ರೆಗಾಗಿ ವಾರ್ಡ್ ನಂಬರ್ 20ರ ಡಂಬರವಣಿಯ ಭಕ್ತರಿಂದ ದೇಣಿಗೆಯನ್ನ ಸಂಗ್ರಹಿಸಲಾಯಿತು. ಕುಷ್ಟಗಿ ಪಟ್ಟಣದ ಆರಾಧ್ಯ ದೈವ ಗ್ರಾಮ ದೇವತೆಯಾದ ಶ್ರೀ ದ್ಯಾಮಾಂಬಿಕಾ ದೇವಿಯ ಜಾತ್ರೆ ಹಿನ್ನೆಲೆ ವಾರ್ಡ್ ನಂಬರ್ 20ರ ಡಂಬರ ಓಣಿಯ ಸಕಲ ಸದ್ಭಕ್ತರು ದೇವಿಯ ಜಾತ್ರೆಗಾಗಿ ತಮ್ಮ ವಾರ್ಡಿನ ಎಲ್ಲ ಪ್ರತಿ ಮನೆಗೂ ತೆರಳಿ ದೇಣಿಗೆಯನ್ನು ಸಂಗ್ರಹಿಸಿ ವಾರ್ಡಿನ ಉಸ್ತುವಾರಿಯ ಹಿರಿಯ ಕಿರಿಯ ನಾಗರಿಕರು ಜಾತ್ರೆಯ ಮೇಲುಸ್ತುವಾರಿಗಳ ಅಪ್ಪಣೆಯ ಮೇರೆಗೆ ಬಹಳ ಜವಾಬ್ದಾರಿಯುತವಾಗಿ ಪ್ರತಿ ಮನೆಯ ಭಕ್ತರ ಮನೆಗೆ ತೆರಳಿ ಅಮ್ಮನ ಜಾತ್ರೆಗಾಗಿ 2,08,119 ರೂಪಾಯಿ ದೇಣಿಗೆಯನ್ನು ಜಾತ್ರಾ ಮೇಲೆ ಉಸ್ತುವಾರಿ ಸಮಿತಿ ಅಧ್ಯಕ್ಷರುಗಳಾದ ರವಿಕುಮಾರ್ ಹಿರೇಮಠ, GK ಹಿರೇಮಠ, ಮಹಂತಯ್ಯ ಹಿರೇಮಠ ಇವರಿಗೆ ನೀಡಿದ್ದಾರೆ. ನಂತರ ಸಮಾಜ ಸೇವಕ ರವಿಕುಮಾರ್ ಹಿರೇಮಠ ಮಾತನಾಡಿ, ಸುಮಾರು 60 ವರ್ಷಗಳ ಹಿಂದೆ ನಡೆದ ಶ್ರೀಗ್ರಾಮ ದೇವರ ಜಾತ್ರೆ ಇಲ್ಲಿಯವರೆಗೂ ದೇವಿಯ ಜಾತ್ರೆ ನಡೆದಿಲ್ಲ. ಈಗ ಊರಿನ ಸದ್ಭಕ್ತರ ಸಲಹೆ ಮೇರೆಗೆ ಊರಿನ ಪ್ರಮುಖ ಹಿರಿಯ ಮಾರ್ಗದರ್ಶನದೊಂದಿಗೆ ಶ್ರೀದೇವಿಯ ಸಕಲ ಇಷ್ಟಾರ್ಥವನ್ನು ಪೂರೈಸಲು ದೇವಿಯ ಜಾತ್ರೆಯನ್ನು ಕೈಗೊಳ್ಳಲಾಗ್ತಿದ್ದು, ಈ ದೇವಿಯ ಜಾತ್ರೆಗಾಗಿ ಊರಿನ ಎಲ್ಲ ಸದ್ಭಕ್ತರಿಂದ ದೇಣಿಗೆಯನ್ನು ಸಂಗ್ರಹಿಸಲಾಗ್ತಾ ಇದೆ. ಶ್ರೀದೇವಿಯ ಜಾತ್ರೆಯು ದಿನದಂದು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ಸಪ್ತ ಭಜನೆಗಳು, ಅನ್ನಸಂತರ್ಪಣೆ ಕಾರ್ಯಕ್ರಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಅಂತ ಹೇಳಿದರು. ನಂತರ ಮಾಜಿ ಪುರಸಭಾ ಅಧ್ಯಕ್ಷರಾದ GK ಹಿರೇಮಠ ಮಾತನಾಡಿ, ಈ ಒಂದು ಜಾತ್ರೆಯು ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಕುಷ್ಟಗಿ ಪಟ್ಟಣದ ಶ್ರೀ ದ್ಯಾಮವ್ವನ ದೇವಿಯ ಜಾತ್ರೆಯು ನಡೀತಿದ್ದು, ಎಲ್ಲ ಪಟ್ಟಣದ ಭಕ್ತರು ದೇವಿಯ ಪದ್ಧತಿಯನ್ನು ಚಾಚು ತಪ್ಪದೆ ಆಚರಣೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಆದ್ದರಿಂದ ಸಕಲ ಭಕ್ತರು ಹಿರಿಯ ಮಾರ್ಗದರ್ಶನಗಳನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡಬೇಕು. ದಿವ್ಯ ಜಾತ್ರೆಯಲ್ಲಿ ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಅಂಬಣ್ಣ ಭಜಂತ್ರಿ, ಮಹಂತಯ್ಯ ಹಳ್ಳಿಮಠ, ಶರಣಪ್ಪ ಚೂರಿ, ಯಮನಪ್ಪ ಚೂರಿ, ಪವಾಡೆಪ್ಪ ಚೌಡ್ಕಿ, ಶರಣಪ್ಪ ಬನ್ನಿಗೋಳ, ಸಿದ್ದಪ್ಪ ಅಂಗಡಿ, ರಾಮಣ್ಣ ಭಜಂತ್ರಿ, ವಿರೂಪಾಕ್ಷಪ್ಪ ಚೂರಿ, ನಾಗಪ್ಪ ಚೂರಿ, ರಾಘವೇಂದ್ರ ಭಜಂತ್ರಿ, ರವಿಕುಮಾರ ಕೆಳಗಡೆ, ಶರಣಪ್ಪ ಹಡಪದ, ಮರಿಸತ್ಯಪ್ಪ ಚೂರಿ, ಮರಿಯಪ್ಪ ಡಂಬರ, ರಮೇಶ್ ಇಂಗಳಿಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಜೀವ ಬಿಟ್ಟವರು ಸೋಮಪ್ಪ ಚಳಕೆರೆಯವರು. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಸ್ವಲ್ಪ ತಡವಾಗಿ ಸ್ವತಂತ್ರ ಸಿಕ್ತು. ಆಗ ಕುಷ್ಟಗಿ ತಾಲೂಕಿನ ಪುಂಡಲಿಕಪ್ಪ ಜ್ಞಾನಮೋಟೆ ಮತ್ತು ಮುರಡೆ ಭೀಮಜ್ಜನವರು ಹಾಗೂ ಸೋಮಪ್ಪ ಫಕೀರಪ್ಪ ಚಳಗೇರಿ ಇವರು ಮಹಾತ್ಮ ಗಾಂಧಿಯು ಹೇಗೆ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದ್ರು ಅವರಂತೆ ಇವರು ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯಕ್ಕಾಗಿ ರಜಾಕರ ವಿರುದ್ಧ ಹೋರಾಟವನ್ನು ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಮಹಾತ್ಮ ಗಾಂಧೀಜಿಯವರಂತೆ ಸಮಕಾಲೀನರಾಗಿ ಹೋರಾಟ ಮಾಡಿದವರಾಗಿದ್ದಾರೆ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ ಸಿದ್ದರಾಮಪ್ಪ ಒಂದಾಲಿ ಹೇಳಿದರು. ಇನ್ನು ಕುಷ್ಟಗಿ ಪಟ್ಟಣದ ಶ್ರೀ ವಿಜಯ ಚಂದ್ರಶೇಖರ B.Ed ಕಾಲೇಜಿನಲ್ಲಿ ಕುಷ್ಟಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹಿರಿಯ ನ್ಯಾಯವಾದಿಗಳಾದ ಫಕೀರಪ್ಪ ಚಳಗೇರಿ ವತಿಯಿಂದ ದಿವಂಗತ ಸೋಮಪ್ಪ ಫಕೀರಪ್ಪ ಚಳಗೇರಿ ಇವರ ಸ್ಮರಣಾರ್ಥವಾಗಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಬಂದಿರೋದು ಹೇಗೆ
ಸುಮ್ಮನೆ ಬಂದಿಲ್ಲ. ನಮ್ಮ ತಾಲೂಕಿನ ಅನೇಕ ಮಹನೀಯರ ತ್ಯಾಗ ಬಲಿದಾನ ಹೋರಾಟದ ಫಲವಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ದೊರಕಿರೋದು ಪುಣ್ಯ. ಇಂತಹ ಮಹಾತ್ಮರ ತತ್ವ ಸಿದ್ಧಾಂತಗಳೊಂದಿಗೆ ಮುಂದಿನ ಯುವ ಪೀಳಿಗೆಗಳು ನಡಿಬೇಕಿದೆ ಅಂತ ಹೇಳಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸರ್ಕಾರಿ ನೌಕರರ ಸಂಘದ ಕುಷ್ಟಗಿ ತಾಲೂಕು ಅಧ್ಯಕ್ಷ ಬಾಲಾಜಿ ಬಳಿಗಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅಮೃತರಾಜ ಜ್ಞಾನಮೂರ್ತೆ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದ್ರು. ಹಿರಿಯ ನ್ಯಾಯವಾದಿಗಳಾದ ಫಕೀರಪ್ಪ ಚಳಗೇರಿ ವಕೀಲರು, ಮಹಾಂತೇಶ ಬಾದಾಮಿ, ತಾಲೂಕು ಕಸಾಪ ಅಧ್ಯಕ್ಷ ವೀರೇಶ ಬಂಗಾರ ಶೆಟ್ಟರ್, ಸಂಘ ಸಂಸ್ಥೆಯ ಪ್ರತಿನಿಧಿ ನವೀಸಾಬ ಕುಷ್ಟಗಿ, ಮಹಾಂತೇಶ ಹಡಪದ, ಗೋರ್ಪಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಂದುಕೊಟ್ಟಂತ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥ ಸೋಮಪ್ಪ ಅವರ ಒಂದು ಕೃಪಾ ಕಟಾಕ್ಷ ಅಂದ್ರೂ ಕೂಡ ತಪ್ಪಾಗಲಾರದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಏನಾದರೂ ಇವತ್ತು ನಾವು ಚೆನ್ನಾಗಿರ್ಬೇಕು, ಸ್ವತಂತ್ರರಾಗಿರ್ಬೇಕು ಅಂದ್ರೆ ನಮ್ಮೆಲ್ಲರಲ್ಲಿಯೂ ಕೂಡ ಕನ್ನಡ ಗುರುಗಳಾಗಿ ಶಿಕ್ಷಣಾರ್ಥಿಗಳಿಗೆ ನೀವು ಶಿಕ್ಷಣವನ್ನು ಮಾಡ್ತಕ್ಕಂಥವ್ರು ಇವತ್ತೆಲ್ಲ ನೀವು ತಿಳ್ಕೊಳ್ಬೇಕಾಗಿದ್ದೀರಿ. ಇವತ್ತೇನಾದರೂ ಸಾಧನೆ ಮಾಡಬೇಕು, ಇವತ್ತೇನಾದರೂ ಶಿಕ್ಷಣದಿಂದಲೇ ಸಾಧ್ಯ. ಯಾಕಂದ್ರೆ ಒಳ್ಳೆಯ ವಿದ್ಯಾರ್ಥಿಯಾಗಿ, ಒಳ್ಳೆಯ ಪ್ರಜೆಯಾಗಿ, ಒಳ್ಳೆಯ ನಾಗರಿಕನಾಗಬೇಕಾದ್ರೆ ಅದು ಶಿಕ್ಷಕಿಯರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾವತ್ತೂ ಕೂಡ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಪೂಜ್ಯ ಸೋಮಪ್ಪ ತಂದೆಯವರಂತವರು, ಜ್ಞಾನಮೂರ್ತಿ ಅಂತವರು, ಅನೇಕ ಮಹನೀಯರು, ಈ ತಾಲೂಕಿನವರು, ಈ ಜಿಲ್ಲೆಯವರು ಹೋರಾಟ ಮಾಡಿ ಇವತ್ತು ನಮಗೆ ಒಳ್ಳೆಯ ಒಂದು ಸ್ವತಂತ್ರವಾಗಿ ತಿರುಗಾಡಲಿಕ್ಕೆ ಒಳ್ಳೆಯ ಒಂದು ವೇದಿಕೆ ಮೇಲೆ ಎಲ್ಲ ಕಡ್ಡಾಯ ಮತದಾನ ನಮ್ಮ ಹಕ್ಕು ಎಂದು ನರಗುಂದದಲ್ಲಿ ತಹಶೀಲ್ದಾರ್ ಶ್ರೀಶೈಲ್ ತಳವಾರ್ ಅವರು ಹೇಳಿದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಪುರಸಭೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ನರಗುಂದ ತಾಲೂಕು ಚುನಾವಣಾ ಸ್ವೀಪ್ ಸಮಿತಿ ವಿವಿಧೋದ್ದೇಶ ಪುನರ್ವಸತಿ ಮತ್ತು ಗ್ರಾಮೀಣ ಪುನರ್ವಸತಿ ಹಾಗೂ ತಾಲೂಕು ಪಂಚಾಯತ್ ನರಗುಂದ ವತಿಯಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರಿಗೆ ಮತದಾನ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿದ ನರಗುಂದ ತಹಶೀಲ್ದಾರ್ ಶ್ರೀಶೈಲ್ ತಳವಾರ, ಮೇ 7ರ ಮತದಾನದ ದಿನದಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮತದಾನ ನಮ್ಮ ಹಕ್ಕು. ನಮ್ಮ ಇಷ್ಟದ ಅಭ್ಯರ್ಥಿಗೆ ಮತ ಚಲಾಯಿಸುವ ಕೆಲಸ ನಮ್ಮದಾಗಬೇಕು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 100ರಷ್ಟು ಮತದಾನ ಮಾಡಿದ್ರೆ ಮಾತ್ರ ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆಗೆ ಅರ್ಥ ಬರ್ತದೆ. ಹೆದರಿಕೆ ಬೆದರಿಕೆಗೆ ಅಂಜದೆ ಧೈರ್ಯವಾಗಿ ಮತವನ್ನು ಚಲಾಯಿಸಿ, ಸಂವಿಧಾನ ನೀಡಿರುವ ಮತದಾನದ ಹಕ್ಕನ್ನು ಚಲಾಯಿಸಿ ಎಂದರು. ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿದ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯತ್ ನರಗುಂದದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸೋಮಶೇಖರ್ ಬಿರಾದಾರ, ಸಾರ್ವಜನಿಕರು ಮತದಾನದಿಂದ ತಪ್ಪಿಸಿಕೊಳ್ಳದೆ ತಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಅಂತ ಹೇಳಿದರು. ಕಡ್ಡಾಯ ಮತದಾನ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ ಆಶಾ ಕಾರ್ಯಕರ್ತೆಯರು ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ತಾಲೂಕು ಪಂಚಾಯತ್ ಮಾಹಿತಿ ಮತ್ತು ಶಿಕ್ಷಣ ಸಂಯೋಜಕರಾದ ಸುರೇಶ್ ಬಾಳಿಕಾಯಿಯವರು ಮತದಾನ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ನಗರದ ಪುರಸಭೆ ಮುಖ್ಯ ಕಚೇರಿಯಿಂದ ಮತದಾನ ಜಾಗೃತಿ ಜಾಥಾ ಆರಂಭವಾಗಿ ನಗರದ ಟಿಎಂಸಿ ರೋಡ್, ಸರ್ವಜ್ಞ ಸರ್ಕಲ್, ಹುಬ್ಬಳ್ಳಿ ಬಿಜಾಪುರ ಹೆದ್ದಾರಿ ಮೂಲಕ ಸಂಚರಿಸಿ ನಗರದ ಶಿವಾಜಿ ಸರ್ಕಲ್ನಲ್ಲಿ ಮತದಾನದ ಕುರಿತಾದ ವಿಶೇಷ ಘೋಷಣೆಗಳನ್ನು ಕೂಗ್ತಾ ಸಾರ್ವಜನಿಕರಲ್ಲಿ ಕಡ್ಡಾಯ ಮತದಾನ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಡ್ಡಾಯ ಮತದಾನ ಜಾಗೃತಿ ಜಾಥಾದಲ್ಲಿ ಡಾಕ್ಟರ್ ಹಂಪಣ್ಣ ಸಜ್ಜನ, ಚುನಾವಣಾಧಿಕಾರಿಗಳು, ನರಗುಂದ ವಿಧಾನಸಭಾ ಕ್ಷೇತ್ರ, ತಾಲೂಕು ಪಂಚಾಯತ್ ಸಿಬ್ಬಂದಿ ವರ್ಗ, ವಿವಿಧೋದ್ದೇಶ ಪುನರ್ವಸತಿ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು. ಚಂದ್ರಶೇಖರಗೌಡ ಪಾಟೀಲ, NKS TV4 ನರಗುಂದ. ಮುಂಡರಗಿಯಲ್ಲಿ ಬಿಎಸ್ಪಿ ಪಕ್ಷಕ್ಕೆ ಒಂದು ಅವಕಾಶವನ್ನ ಕೊಡಿ ಎಂದು ಸಣ್ಮೌಲಾ ಸಾಬ್ ಗಣಜೂರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಬಿಎಸ್ಪಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ ಅಂತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಣ್ಣ ಮೌಲಸಾಬ ಗಣಚೂರ ಹೇಳಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ದೇವಸ್ಥಾನಕ್ಕೆ ಮತ್ತು ಮಸೀದಿಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳ ಆಶ್ವಾಸನೆಯನ್ನ ನೀಡಿ ಅಧಿಕಾರಕ್ಕೆ ಬಂದಿದೆ. ಆದರೆ 5 ಗ್ಯಾರಂಟಿಗಳು ಜನರಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಹಾಗೂ ಕಳೆದ 2 ಬಾರಿ ಬಿಜೆಪಿ ಅಭ್ಯರ್ಥಿ ಸಂಸದರು ಸಹ ನಮ್ಮ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿಲ್ಲ. ಇದರಿಂದಾಗಿ ನಮ್ಮ ಬಿಎಸ್ಪಿ ಪಕ್ಷಕ್ಕೆ ಒಮ್ಮೆ ಅವಕಾಶ ಕೊಡಿ ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು. ಈ ಸಮಯದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರ ಬಿಎಸ್ಪಿ ಸಂಯೋಜಕರಾದ ಬಸವರಾಜ ನವಲಗುಂದ, ಬಿಎಸ್ಪಿ ಗದಗ ಜಿಲ್ಲಾ ಘಟಕದ ಸಂಯೋಜಕರಾದ MK ತಳಗಡೆ, MM ಹಳ್ಳಿಹಾಳ, ಅಶೋಕ ಮರಿಯಣ್ಣನವರ್, ಮಂಜುನಾಥ ಹುಬ್ಬಳ್ಳಿ, ರಮೇಶ್ ಕಾಮೇನಹಳ್ಳಿ, ಶಶಿಕುಮಾರ್ ಬಾವಿಮನಿ, ಬಾಸೇಸಾಬ್ ಡಂಬಳ, ಗುಡದಪ್ಪ ತಳಗೇರಿ, ಬಸಪ್ಪ ವಡ್ಡರ, ಹನುಮಂತಪ್ಪ ಮಾದರ ಸೇರಿದಂತೆ ಬಿಎಸ್ಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಜರಿದ್ದರು. ಅರ್ಜುನ ಹೊಸಮನಿ, NKS TV4 ಮುಂಡರಗಿ. ಇವತ್ತು ಒಳ್ಳೆ ಸಂಘಟನೆ ಐತ್ರಿ. ಇವತ್ತಿನ ಜನ ನಾವು ಕೂಡ ಇವತ್ತು ಎಲ್ಲ ಕಡೆ ಬಹುಜನ ಸಮಾಜ ಪಾರ್ಟಿಯ ಸಿದ್ಧಾಂತವನ್ನು ಬುದ್ಧ ಬಸವ ಅಂಬೇಡ್ಕರ್ ಇವರ ಹೆಸರಿನಲ್ಲಿ ನಡೀತಕ್ಕಂಥ ಬಹುಜನ ಚಳವಳಿ ಏನು ಇವತ್ತು ಸಂವಿಧಾನಾತ್ಮಕವಾಗಿ ನಡೀತಕ್ಕಂಥ ಈ ಬಹುಜನ ಚಳವಳಿಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಮತ್ತು ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಇವತ್ತು ಈ ಒಂದು ಬಹುಜನ ಸಮಾಜ ಪಾರ್ಟಿಯ ಸಿದ್ಧಾಂತವನ್ನು ತಗೊಂಡು ಜನರಲ್ಲಿ ಮತ ಕೇಳಕ್ಕೆ ಹೋಗ್ತಾ ಇದ್ದಾರೆ.
ಯಾಕಂದರೆ ಈ ಕಾಂಗ್ರೆಸ್ ಮತ್ತು BJPಯವರು ಏನು ಸುಳ್ಳು ಭರವಸೆ ಕೊಟ್ಟು ಏನು 3 ದಿನಕ್ಕೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅವು ಗ್ಯಾರಂಟಿ ಯಾರು ನಂಬೇಡ್ರಿ, ಯಾವ ಗ್ಯಾರಂಟಿ ಉಳ್ಕೊಳಂಗಿಲ್ಲ, ಅವು ಗ್ಯಾರಂಟಿ ಹಾರಿ ಹೋಕ್ಕವು ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಆದರೆ ಏನಿವತ್ತು ಜನರನ್ನು ನಂಬಿಸಿ ಇವತ್ತೇನು ಜನರನ್ನು ಮೋಸಗೊಳಿಸಿ ಏನಿವತ್ತು ನಾವು ಬಸ್ ಟಿಕೆಟ್ ಕೊಟ್ಟೇವಿ, ಕರೆಂಟ್ ಕೊಡಾಕೊಂತೀವಿ, 2,000 ಕೊಡಾಕೊಂತೀವಿ ಅಂತ ಹೇಳ್ಕೊಂಡು ಏನು ಇವತ್ತು ಈ ಸರ್ಕಾರ ಕಾಂಗ್ರೆಸ್ನವ್ರು ಹೊಂಟಿದ್ದಾರೆ. ಅವು ಈ 3 ದಿನದಲ್ಲಿ ಹಾರಿ ಹೋಕ್ಕವು, ಯಾವ ಗ್ಯಾರಂಟಿ ಇಲ್ಲ. ನಾವು ಹೇಳೋದು ಏನಪ್ಪ ಅಂತಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಗ್ಯಾರಂಟಿಯಾಗಿ ಉಳ್ಕೋಬೇಕಂತ ಹೇಳಿದ್ರೆ ಕಲಿತ ಮಕ್ಕಳಿಗೆ ನೌಕರಿ ಕೊಡಬೇಕು, ಬಡವರಿಗೆ ಭೂಮಿ ಕೊಡಬೇಕು, ನೀರಾವರಿ ಕೊಡಬೇಕು, ಏನು ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋದೇನೋ ಉದ್ದೇಶ ಐತಿ. ಆ ಉದ್ದೇಶವನ್ನು ಬಹುಜನ ಸಮಾಜ ಪಾರ್ಟಿ ಯಥಾಸಥವಾಗಿ ಮಾಡ್ತಾ ಇದೆ. ಆದ್ದರಿಂದ ನಾವು ಜನರನ್ನು ಯಾವ ಭರವಸೆನೂ ಕೊಡೋಂಗಿಲ್ಲ. ಮುಂದೆ ಆರಿಸಿ ಬಂದ ಮೇಲೆ ನಾವು ಬಡವರಿಗೆ ಏನು ಅಕ್ಕ ಮಾಯಾವತಿಯವರು ಕೊಟ್ಟಂಗೆ 1,10,00,000 ಎಕರೆ ಭೂಮಿಯನ್ನು ಸತತವಾಗಿ ಮತ್ತು ಉತ್ತರ ಪ್ರದೇಶದಲ್ಲಿ ಏನು ಹಂಚಿದ್ದಾರೆ, ಅದೇ ರೀತಿಯಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಸರ್ಕಾರ ಎಲ್ಲೇ ಬರಲಿ ನಾವು ಕೆಲಸ ಕಾರ್ಯಗಳನ್ನು ಆಗಿಲ್ಲ. ಅದು ಮುಂದೆ ನಾವು ಜನರು ನಮಗೆ ಆಶೀರ್ವಾದ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತೇವೆ ಅಂತೇಳಿ ಇದೆ. ಜನರು ಪೂರ್ವ ಆಮೇಲೆ ಕಾಂಗ್ರೆಸ್ಸು BJPಗೆ BSPಗೆ ಮತವನ್ನು BSPಗೆ ಜನರನ್ನು ನಾವು ಮತವನ್ನು ನಮ್ಗೆ ಇದು ಮಾಡಿದರೆ ನಾವು BSP ವತಿಯಿಂದ ಅವರಿಗೆ ಸೌಲಭ್ಯವನ್ನು ಕಲ್ಪಿಸಿಕೊಡ್ತೀವಿ. ಆಮೇಲೆ ನಮ್ಮ ಕರ್ನಾಟಕ ಇದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದಿನ ಬೊಮ್ಮಾಯಿ ಸರ್ಕಾರ ಇದ್ದಾಗೂ ಕೂಡ BJP ಸರ್ಕಾರ ಇದ್ದಾಗ ಕೂಡ ಇಲ್ಲಿ ಗದಗ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಆಗಿಲ್ಲ. ಅವು ನಾವು ಮುಂದೆ ಈಗ ರೈಲ್ವೆ ಸ್ಯಾಂಕ್ಷನ್ ಆದರೂ ನಮ್ಮ ಗದಗ ಮತ್ತು ವಾಡಿ ಅದನ್ನು ಕೂಡ ಆಗಿಲ್ಲ. ಯಲುಗಿ ಗದಗ ಮತ್ತು ಮುಂದಿನ ಎಲ್ಲ ಹರಪನಹಳ್ಳಿ ಇದು ಬಳ್ಳಾರಿ ಗದಗ್ ಮತ್ತು ಹಾವೇರಿ ಮತ್ತು ಗದಗ್ ಲೋಕಸಭಾಕ್ಕೆ ಏನೈತೆ ಅಂತಂದ್ರೆ ಅಂಶ ಪರಂಪರೆಯ ಆಡಳಿತ ಪ್ರಜಾಪ್ರಭುತ್ವವನ್ನು ಕೊನೆಗೊಳಿಸಬೇಕಾದ್ರೆ ನಮ್ಮ ಕೆಲಸ ಇಲ್ಲಿ ಏನಾಗಬೇಕಂತಂದ್ರೆ ಪ್ರಬುದ್ಧವಾದ ಕೆಲಸ ಆಗಬೇಕಾಗೈತಿ. ಏನು ಪ್ರಬುದ್ಧವಾದ ಕೆಲಸ ಅಂದರೆ ಏನು? ಗದಗ್ ಯಲವಿಗಿ ಹಾವೇರಿ ರೈಲ್ವೆ ಮಾರ್ಗ, ಗದಗ್ ಯಲಬುರ್ಗಾ ವಾಡಿ ರೈಲ್ವೆ ಮಾರ್ಗ, ಗದಗ್ ಹರಪನಹಳ್ಳಿ ರೈಲ್ವೆ ಮಾರ್ಗ ಮತ್ತು ಬಗರ್ ಹುಕುಂ ಹಕ್ಕುಪತ್ರಗಳು ಮತ್ತು PTCL ಕಾಯ್ದೆ ಪುನರ್ಸ್ಥಾಪನೆ ಮತ್ತು ಏನೈತೆ ಅಂದ್ರೆ ಶೈಕ್ಷಣಿಕವಾಗಿ ಸರ್ಕಾರಿ ಪ್ರೌಢಶಾಲೆಗಳು 8 ಕ್ಷೇತ್ರದಲ್ಲಿ ಅಂದ್ರೆ 8 ಅಸೆಂಬ್ಲಿಯನ್ನು ಹೊಂದಿರತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಅಸೆಂಬ್ಲಿ ಕ್ಷೇತ್ರದಲ್ಲಿ ಪಟ್ಟಣದಲ್ಲಿ ಏನೈತೆ ಅಂತಂದ್ರೆ ಸರ್ಕಾರಿ ಪ್ರೌಢಶಾಲೆಗಳಿಲ್ಲ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಲ್ಲ. ಅಲ್ಲಿ ಆರೋಗ್ಯ ಕೇಂದ್ರಗಳು, ಸರ್ಕಾರಿ ಆರೋಗ್ಯ ಕೇಂದ್ರಗಳು. ಆಮೇಲೆ ಏನೈತೆ ಅಂದ್ರೆ ಈಗ ಅವರು ಅಲ್ಲಿಂದ 120 ಕಿಲೋಮೀಟರ್ ಇಲ್ಲಿಗೆ ಬಂದಾರ. ಅವ್ರು ಬರ್ತಕ್ಕಂಥ ರಸ್ತೆಗಳು ಹೇಗಿದ್ವು ಸಾಹೇಬ್ರೆ? ಇವತ್ತು ರಸ್ತೆಗಳು ಏನಂತಂದ್ರೆ ಸಂಪೂರ್ಣ ಕಿತ್ತು ಹೋಗಿವೆ. ಮೂಲಭೂತ ಸೌಕರ್ಯಗಳ ಕೊರತೆ ಐತಿ, ಆಮೇಲೆ ನೀರಿನ ಕೊರತೆ ಐತಿ, ಆಮೇಲೆ ರಸ್ತೆ ಕೊರತೆ ಐತಿ, ಬೆಳಕಿನ ಕೊರತೆ ಐತಿ, ಗಟಾರದ ಕೊರತೆ ಐತಿ, ಆಮೇಲೆ ಸ್ವಚ್ಛತೆಯ ಕೊರತೆ ಐತಿ. ಇದನ್ನೆಲ್ಲ ನಿವಾರಿಸಕ್ಕೆ 100 ಕೋಟಿಗಳನ್ನ ಖರ್ಚು ಹಾಕಿದ್ದಾರೆ ಹೊರತು ಆ ರೊಕ್ಕ ಇವತ್ತು ಗಂಗಾವತಿಯ ಆಂಜನೇಯ ದೇವಸ್ಥಾನ ಅಂಜನಾದ್ರಿ ಬೆಟ್ಟದ ಹುಂಡಿಯ ಮೊತ್ತ ಈ ಬಾರಿ ಕಳೆದ ಬಾರಿಗಿಂತ ಕಡಿಮೆ ದಾಖಲಾಗಿದೆ. ಆಂಜನೇಯ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಆನೆಗುಂದಿಯಲ್ಲಿ ದಿನಾಂಕ 27/3/2024 ಕ್ಯಾಪ್ಟನ್ ಮಹೇಶ್ ಮಾಲಗಿತ್ತಿ ಸಹಾಯಕ ಆಯುಕ್ತರು ಕೊಪ್ಪಳ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಇವರ ಆದೇಶದ ಪ್ರಕಾರ ಮಹಂತಗೌಡ ಗ್ರೇಡ್ 2 ತಹಶೀಲ್ದಾರರು ಗಂಗಾವತಿ ಇವರ ನೇತೃತ್ವದಲ್ಲಿ ಆಂಜನೇಯ ದೇವಸ್ಥಾನ ಚಿಕ್ಕರಾಂಪುರ ಅಂಜನಾದ್ರಿ ಬೆಟ್ಟದಲ್ಲಿ ಹುಂಡಿ ತೆರೆಯಲಾಗಿದ್ದು ದಿನಾಂಕ 21/2/2024 ರಿಂದ 27/3/2024 ರವರೆಗೆ ಒಟ್ಟು 36 ದಿನಗಳ ಅವಧಿಯಲ್ಲಿ 9,29,147 ರೂಪಾಯಿ ಸಂಗ್ರಹವಾಗಿರುತ್ತದೆ. 3 ವಿದೇಶಿ ನಾಣ್ಯಗಳು ಹುಂಡಿಯಲ್ಲಿ ಸಂಗ್ರಹವಾಗಿವೆ. ಈ ಸಂದರ್ಭದಲ್ಲಿ ಶಿರಸ್ತೇದಾರರಾದ ಅನಂತ ಜೋಶಿ ನರ್ಮದಾ, ಕೃಷ್ಣವೇಣಿ, ಸುಹಾಸ, ಕಂದಾಯ ನಿರೀಕ್ಷಕರಾದ ಮಂಜುನಾಥ ಹಿರೇಮಠ, ಹಾಲೇಶ ಗುಂಡಿ, ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳು ಮತ್ತು ಗಂಗಾವತಿ ಮರಳಿ ಗ್ರಾಮ ಆಡಳಿತಾಧಿಕಾರಿಗಳು, ಗ್ರಾಮ ಸಹಾಯಕ ಹಾಗೂ PKGB ಸಣಾಪುರ ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಮತ್ತು ಪ್ರವಾಸಿ ಮಿತ್ರರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಇನ್ನು ಸಿಸಿಟಿವಿ ಕ್ಯಾಮೆರಾ ಹಾಗೂ ವಿಡಿಯೋ ಕಣ್ಗಾವಲಿನಲ್ಲಿ ಈ ಒಂದು ಹುಂಡಿ ಎಣಿಕೆ ಕಾರ್ಯಕ್ರಮ ನಡೆದಿದ್ದು ಕಳೆದ ಬಾರಿ ದಿನಾಂಕ 21/2/2024 ರಂದು ಹುಂಡಿ ತೆರೆಯಲಾಗಿತ್ತು.
34,86,965 ರೂಪಾಯಿ ಸಂಗ್ರಹವಾಗಿತ್ತು. ಶರಣಪ್ಪ, NKS TV4, ಗಂಗಾವತಿ. ಮದಗಲ್ನ ಶ್ರೀ ಪೂಜ್ಯ ಶರಣ ಸಂಗಣ್ಣ ಮುತ್ಯನವರ 16ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ. ಮದಗಲ್ ಸಮೀಪದ ಸಜ್ಜಲಗುಡ್ಡದ ಶ್ರೀ ಪೂಜ್ಯ ಶರಣ ಸಂಗಣ್ಣ ಮುತ್ಯನವರ 16ನೇ ಪುಣ್ಯ ಸ್ಮರಣೋತ್ಸವವು ಶ್ರೀ ಪೂಜ್ಯ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ನಂದವಾಡಿಗೆ ಆನಂದ ಜಲವಾದಿ ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಪರಮಪೂಜ್ಯ ಶ್ರೀ ದೊಡ್ಡ ಬಸವಾಚಾರ್ಯ ತಾತನವರು ಧರ್ಮಾಧಿಕಾರಿಗಳು ಶರಣಾಶ್ರಮ ಸಜ್ಜಲಗುಡ್ಡ ಕಂಬಳಿಹಾಳ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಪೂಜ್ಯ ಶರಣ ಸಂಗಣ್ಣ ಮುತ್ಯನವರ 16ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ನಡೆಯಿತು. ಆಶ್ರಮದ ಸಂಪ್ರದಾಯದಂತೆ ಬೆಳಗ್ಗೆ 6 ಗಂಟೆಗೆ ಶ್ರೀ ಪೂಜ್ಯ ಶರಣ ಸಂಗಣ್ಣ ಮುತ್ಯನವರ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ, ಶ್ರೀ ಪರಮಪೂಜ್ಯ ದೊಡ್ಡ ಬಸವಾಚಾರ್ಯ ತಾತನವರು ಶರಣ ಶ್ರಮಸಜ್ಜಲಗುಡ್ಡ ಕಂಬಳಿಹಾಳ ಶ್ರೀಗಳ ಪಾದಪೂಜೆಯ ಮೂಲಕ 1 ಗಂಟೆಗೆ ಮಹಾಪ್ರಸಾದ ನಡೆಯಿತು. ಸಾಯಂಕಾಲ 4 ಗಂಟೆಗೆ ಶ್ರೀ ಮಹಂತಲಿಂಗ ಶಿವಾಚಾರ್ಯರು ಸಂಸ್ಥಾನ ಮಠ ನಂದವಾಡಿಗೆ ಮತ್ತು ಆನಂದ ಜಾಲವಾದಿ ಇವರ ದಿವ್ಯ ಸಾನ್ನಿಧ್ಯದ ಮೂಲಕ ಪಾದಪೂಜೆ ಮಾಡಿದ ನಂತರ ಶ್ರೀ ಪೂಜ್ಯ ಶರಣ ಸಂಗಣ್ಣ ಮುತ್ಯನವರ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ. ಅದ್ದೂರಿ ಡೊಳ್ಳಿನ ಹಾಗೂ ಮಹಿಳೆಯರು ಕಳಸದ ಮೂಲಕ ನಡೆಯಿತು. ಮಾತೃಶ್ರೀ ಶರಣಮ್ಮ ತಾಯಿಯವರ ಶರಣಾಶ್ರಮದವರಿಗೆ ಶ್ರೀ ಪೂಜ್ಯ ಅಜ್ಜನವರ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಚನ್ನಬಸವ ಗುಡಿ ಹಾಗೂ ಸದ್ಭಕ್ತ ಮಂಡಳಿ ಸಜ್ಜಲಗುಡ್ಡ ಮತ್ತು ವಿದ್ಯಾರ್ಥಿ ಬಳಗ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂಜುನಾಥ ಕುಂಬಾರ, NKS TV4, ಮುದಗಲ್. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದಿನದ ವಿಚಾರಣಾ ಸಂಕಿರಣ ಎಂದು ಬಾಲರಾಜ್ ಅರಬಾರಿ ಅವರು ಗದಗದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಾಲರಾಜ್ ಅರಬರಿ, ಒಂದು ದಿನ ಸಂಕಿರಣ ಎಂಬ ಕಾರ್ಯಕ್ರಮ ನಡೆಯಲಿದೆ. ಸುಮಾರು 96 ವರ್ಷಗಳ ಹಿಂದೆ 23/1927 ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಗರಿಕ ಹಕ್ಕಿನ ಹೋರಾಟ ಅಂತ ಕರೆಯಬಹುದಾದ ಮಹಾಡ ಸತ್ಯಾಗ್ರಹ ಪ್ರಾರಂಭವಾಯಿತು. ಅಸ್ಪೃಶ್ಯ ಸಮುದಾಯಗಳಿಗೆ ವಂಚಿಸಲಾಗಿದ್ದ ನಾಗರಿಕ ಹಕ್ಕುಗಳ ಒದಗಿಸುವ ಬೋಲೋ ರೇಸಲ್ ಸಜ್ಜನರಿಗೆ ಬಂತು. ನಾವು ಕೂಡ ಜಗತ್ತಿನ ಎಲ್ಲ ಕೆರೆ ಬಾವಿಗಳಲ್ಲಿ ನೀರು ಕುಡಿಬಹುದು ಅಂತ ಸಾರಿದ್ರು ಅಂತ ತಿಳಿಸಿದ್ರು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4, ಗದಗ. ಸತ್ತ ದನಗಳ ತಿನ್ನುವಂತ, ಸತ್ತ ಉಳಿ ತಿನ್ನುವಂತ ನಾಯಿ ನರಿಗಳು ಮುಟ್ಟಲಿಕ್ಕೆ ಅವಕಾಶ ಇದೆ. ಆದರೆ ಮಾನವರಾದ ಮನುಷ್ಯರಾದ ಎಲ್ಲರಿಗೂ ಸಮಾನ ಇರುವಂತ ನಮ್ಮ ದಲಿತ ಬಾಂಧವರಿಗೆ ಅವಕಾಶ ಕೊಡ್ತಿದ್ದಿಲ್ಲ. ಅಂತಹದನ್ನ ಒಂದು ಮಟ್ಟ ಹಾಕುವುದಕ್ಕಾಗಿ ಈ ದೇಶದಲ್ಲಿ ಸಮಾನತೆ ಎಲ್ಲರಿಗೂ ಸಿಗ್ಬೇಕಂತ ಉದ್ದೇಶ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಂದು 20ನೇ ತಾರೀಕಿನಂದು ಒಂದು ಕೆರೆಯ ನೀರನ್ನ ಮುಟ್ಟಿ ಅದನ್ನು ಕುಡಿದು ನಾವು ಮನುಷ್ಯರು, ನಮಗೂ ಹಕ್ಕಿದೆ, ಈ ನೀರು, ಈ ಗಾಳಿ, ಈ ಬಿಸಿಲು ಎಲ್ಲರಿಗೂ ಸಮಾನವಾದದ್ದು, ಇದು ಯಾರಪ್ಪನ ಸೊತ್ತಲ್ಲ ಅಂತೇಳಿ ಒಂದು ಸಮಾನತೆ ಹಕ್ಕನ್ನ ತೋರಿಸ್ಕೊಟ್ಟಿದ್ದಾರೆ. ಅದರ ಒಂದು ನೆನಪಿಗಾಗಿ ಎಲ್ಲರಿಗೂ ಅಂಬೇಡ್ಕರ್ ಅವರು ಮಾಡಿದಂತ ಒಂದು ಚಳವಳಿಯನ್ನ ಯಶಸ್ವಿ ಕಂಡಂತ ಚಳವಳಿ ಎಲ್ಲರಿಗೂ ಗೊತ್ತಾಗುವಂತೆ ಉದ್ದೇಶ ಇಟ್ಟುಕೊಂಡು ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ರಾಜ್ಯದಲ್ಲಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕಾರ್ಯಕರ್ತರು ಭಾಗವಹಿಸುತ್ತಿದ್ದಾರೆ. ಹಾಗೇನೆ ನಮ್ಮ ಗದಗ ಜಿಲ್ಲೆಯಿಂದ 100 ಪದಾಧಿಕಾರಿಗಳು ನಾವು ಹೋಗ್ತಾ ಇದ್ದೇವೆ. ಅದಕ್ಕೆ ಎಲ್ಲ ನನ್ನ ಪತ್ರಿಕೆಯ ಮಾಧ್ಯಮಕಾರರು ಅದನ್ನ ಪ್ರಚಾರಪಡಿಸಿ ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂಬುದಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹೆಚ್ಚಿನ ರೀತಿಯಲ್ಲಿ ನೈಸರ್ಗಿಕವಾಗಿ ಮಾನವನಿಗೆ ಸಿಗತಕ್ಕಂತ ಗಾಳಿ, ನೀರು, ಪ್ರತಿಯೊಂದು ಬೆಳಕು ಇವುಗಳನ್ನು ಕೂಡ ನಾವೇನ್ ಮಾಡ್ಬೇಕೈತೆ ಮನುಷ್ಯರಿಂದ ನಾವು ಬೇಡ್ಕೋಬೇಕಂತ ಪರಿಸ್ಥಿತಿ ಬಂದಿದೆ. ಅಂತ ಒಂದು ನಿಟ್ಟಿನೊಳಗ ಆ ಮಹಾನುಭಾವರು ಒಂದು ಕುಡಿಯುವ ನೀರಿಗೂ ಕೂಡ ತೊಂದರೆ ಇದೆ, ಒಂದು ನಾವು ಬೆಳಿತಕ್ಕಂಥ ಬೆಳಕಿಗೂ ಕೂಡ ತೊಂದರೆ ಇದೆ ಅಂತಕ್ಕಂಥ ಕಳೆದ ಅನೇಕ ಶತಮಾನಗಳ ಹಿಂದೆ ಅವರು ಒಂದು ಮಹಾಡ ಸತ್ಯಾಗ್ರಹವನ್ನು ಮಾಡಿ ಪ್ರತಿಯೊಬ್ಬರಿಗೂ ಕುಡಿಯುವ ನೀರಿನ ಹಕ್ಕಿದೆ, ದಲಿತರಿಗೆ ಕುಡಿಯುವ ನೀರಿನ ಹಕ್ಕಿ ಯಾಕಿಲ್ಲ ಎಂಬುದಾಗಿ ಅವರೊಂದು ಸತ್ಯಾಗ್ರಹ ಮಾಡಿದ್ದಾರೆ. ಅದಕ್ಕೆ ಇದು ಬರೀ ಒಂದು ಇತಿಹಾಸದಲ್ಲಿ ಇರತಕ್ಕಂತ ಒಂದು ಮಾತಾಗಿರಬಾರ್ದು, ಇದು ವರ್ತಮಾನ, ದಿನನಿತ್ಯ ನಾವು ಇದನ್ನ ಮೆಲುಕು ಹಾಕುವಂತ ವಿಚಾರಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ನಮ್ಗೆ ತಂದುಕೊಟ್ಟಿದ್ದಾರೆ. ನಾವು ಅನೇಕ ಹಳ್ಳಿಗಳಲ್ಲಿ ನೋಡ್ತೀವ್ರಿ, ಇನ್ನೂ ಕೂಡ ಅಸ್ಪೃಶ್ಯತೆ ತುಂಬಿ ತುಳುಕ್ತಾ ಇದೆ. ದೊಡ್ಡ ದೊಡ್ಡ ಮಹಾನುಭಾವರು, ದೊಡ್ಡ ರಾಜಕಾರಣಿಗಳು ಹೇಳ್ತಿರ್ತಾರೆ, ದೊಡ್ಡ ಜಾತಿವಾದಿಗಳು ಹೇಳ್ತಿರ್ತಾರೆ, ದೊಡ್ಡ ಮತಾಂತರವಾದಿಗಳು ಹೇಳ್ತಿರ್ತಾರೆ, ದೊಡ್ಡ ಬಂಡವಾಳ ಸಾಹೇಬರು ಹೇಳ್ತಿರ್ತಾರೆ, ದಲಿತರಂದ್ರೆ ನಮ್ಮವರು ಅಂತ ಹೇಳ್ತಿರ್ತಾರೆ. ಅನೇಕ ಹಳ್ಳಿಗಳಲ್ಲಿ ಕುಡಿದ್ರ ಈಗಲೂ ಕೂಡ ಅಸ್ಪೃಶ್ಯತೆ ತಾಂಡವಾಗ್ತಾ ಇದೆ.
ಏನ್ರಿ ಇವ್ರ ಸಂಪ್ರದಾಯ, ಏನ್ರಿ ಇವ್ರ ಮೌಢ್ಯತೆ, ಆ ಪ್ರತಿಯೊಂದು ಮಾನವನಾಗಿ ನೋಡ್ತಕ್ಕಂಥ ಕಾಲಗಳು ಇನ್ನೂ ಬರ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಕನಸುಗಳು ನೆರವೇರ್ತಾ ಇಲ್ಲ. ಆ ಒಂದು ನಿಟ್ಟಿನೊಳಗ ಒಂದು ಪತ್ರಿಕಾಗೋಷ್ಠಿಗಳನ್ನ ಕರೆಯಲಾಗಿದೆ. ಅದರಿಂದ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಬಾಲರಾಜ್ ಅರಬರ್ ಅವರು ಈ ಒಂದು ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಅನೇಕ ವಿಚಾರಗಳನ್ನು ಮಾತಾಡಲಿದ್ದಾರೆ. ಗದಗದಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ಬಸವರಾಜ ಬೊಮ್ಮಾಯಿ ಅವರು ಗೆದ್ದು ಬರ್ತಾರೆಂದು ವೆಂಕನಗೌಡ ಗೋವಿಂದ ಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವೆಂಕನಗೌಡ ಗೋವಿಂದ ಗೌಡ, ಕಾಂಗ್ರೆಸ್ ಪಕ್ಷ 27 ವರ್ಷ ಆಡಳಿತ ಮಾಡುವ ಮೊದಲು ಗರೀಬಿ ಹಟಾವೋ ಅನ್ನುವ ಸ್ಲೋಗನ್ ಇತ್ತು. ಈವರೆಗೂ ಗರೀಬಿ ಹಾಗೇ ಇದೆ. ಅವರು ಎಮರ್ಜೆನ್ಸಿ ಹೇರಿದ್ದು ನೆನಪಾಗುತ್ತೆ, ದೇಶವನ್ನು ವಿಭಜಿಸಿದ್ದು ನೆನಪಾಗುತ್ತೆ, ಚೀನಾಗೆ ದೇಶದ ಭಾಗವನ್ನು ಬಿಟ್ಕೊಟ್ಟಿದ್ದು ನೆನಪಾಗುತ್ತೆ. ನಮ್ಮ ಜಿಲ್ಲೆಗೆ ಬಂದರೆ ರೈತರು ಸತ್ರೆ ಕ್ಯಾರೆ ಅನ್ನೋದ ನಿಮ್ಮ ಸರ್ಕಾರದ ಮೊಂಡುತನ ನೆನಪಾಗುತ್ತೆ. 24x7 ಕುಡಿಯುವ ನೀರು ಬಾರದೇ ಇರೋದು ಹಾಗೂ ಚರಂಡಿಗಳು ಆಗದೇ ಇರೋದು, 300 ಕೋಟಿ ಖರ್ಚಾಗಿದ್ದು ನೆನಪಾಗುತ್ತೆ. ಈ ಬಾರಿ ಗೆಲುವು ಬೊಮ್ಮಾಯಿ ಅವರದ್ದೇ. ನಾವು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಜಂಟಿಯಾಗಿ 28 ಕ್ಷೇತ್ರಗಳಲ್ಲೂ ಗೆದ್ದು ತೋರಿಸ್ತೇವೆ ಅಂತ ಹೇಳಿದ್ರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ಗದಗ. ನಮ್ಮ ಜಿಲ್ಲಾದಾಗ ಒಣಗಿದ ಹೊಲ ನಮ್ಗೆ ನೆನಪಾಗ್ತಾವೆ, ರೈತರ ಕಷ್ಟ ನೆನಪಾಗ್ತವೆ. ಇಷ್ಟೆಲ್ಲ ಕಾಂಗ್ರೆಸ್ ಅಂದ್ಕೂಳೆ ನೆನಪಾಗ್ತಾವೆ. ಇವು ನೆನಪಾದ್ರೂ ಯಾರು ಹೊಡೀರಿ ಬಡೀರಿ ಅಂತ ಹೇಳಿ ಯಾರು ಹೇಳಿ, ಇದು ಗರೀಬಿ ಹಟಾವು ಅಂತ ಹೇಳಿ ಯಾವಾಗ ಕಾಂಗ್ರೆಸ್ ಚಾಲೂ ಆಗೈತೆ ಆವಾಗನೇ ಐತದ ಗರೀಬಿ ಹಟಾವು. ಎಲ್ಲಿ ಹೋಗೈತೆ ಗರೀಬಿ? 75 ವರ್ಷ ಆದ್ರೂ ಇನ್ನೂ ಬಡವರದ ನಮ್ಮ ದೇಶದಾಗ, ಬಡತನ ರೇಖೆಗಿಂತ ಕೆಳಗದ. ಮತ್ತ ಅವಾಗ ಹೇಳಿದ್ರಲ್ಲ ಏನ ತಂಗಡಿಗೆ ಮೋದಿ ಅನ್ಕೊಳ್ಳಿ ಹೊಡೆದ್ ಬಿಡ್ರಿ ಅಂತ ಹೇಳಿ, ಉದ್ಯೋಗ ಕೊಡ್ತೀನಿ ಅಂದ್ರು ಕೊಟ್ಟಿಲ್ಲ ಅಂದ್ರೆ, ಮತ್ತೆ ಗರೀಬಿ ಹೋಗಿಲ್ಲಲ್ಲ. ಅದಕ್ಕೆ ಹೆಂಗೆ ಮಾತಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರಬೇಕು, ಸ್ಥಾನಮಾನಕ್ಕೆ ಗೌರವ ಇರ್ತೈತಿ, ಚಂದ ಮಾತಾಡಬೇಕು. ಇರಲಿ ವಿರೋಧ ಪಕ್ಷ ಟೀಕೆ ಟಿಪ್ಪಣಿ ಸಹಜ, ಆದ್ರೆ ನಾವು ಇನ್ನೊಬ್ಬರಿಗೆ ನಾಯಕರು ಅನ್ನಿಸ್ಕೊಂಡವರು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಅದನ್ನು ಹೊರತುಪಡಿಸಿ ಏನೋ ಚಾರ್ಲಿ ದಾವಣಗೆರೆ ಚಾರ್ಲಿ ಇರಲಿ ಅಂತ ಏನೋ ನಮ್ಮ ಸಚಿವರು ಹೇಳಿದ್ರು. ಅವ್ರು ಏನೋ ವಯಸ್ಸಾಗ್ಯಾವಂತೂ ಹೇಳಿದ್ರೆ, ನನಗೆ ನಾಲೆಜ್ ಇರೋ ಮಟ್ಟಿಗೆ HK ಪಾಟೀಲ್ರ ಬೊಮ್ಮಾಯಿ ಇಬ್ರು ಒಂದ ವಯಸ್ಸು ಅಂತ ಹೇಳಿ ನಮಗ್ ಬರ್ತಂದ್ರೆ, ಇವ್ರೆಲ್ಲ ನನಗೂ ವಯಸ್ಸಾಗೈತೆ ಅಂತ ಅದು ಇಂಡೈರೆಕ್ಟ್ ಆಗಿ ಹೇಳಿದ್ರು, ಅದು ತಿಳಿಲಿಲ್ಲ. ಅಂದ್ರೆ ಅವ್ರು ಮುಂದಿನ ಸಲ ನಿದ್ರಂಗೆ ಕಾಣಂಗಿಲ್ಲ, ಅವ್ರು ವಯಸ್ಸಾಗ್ಯಾವ ಅಂತ ಹೇಳಿ. ಈಗ ಅವ್ರು ಅಲ್ಲಿ ಇದನ್ನ ಕೊಟ್ಟಂಗಾಗೈತಿ. ಹಾವೇರಿ ಮತಕ್ಷೇತ್ರಕ್ಕೆ ಬಂದ್ರೆ ಇವ್ರು ಒಂದೊಂದು ಬಕರ ಹಿಡ್ಕೊಂಡ್ಬರ್ತಾರ ಹೊಸದಾಗಿ. ಆ ಸಲೀಂ ಅಹಮ್ಮದ್ ಅವ್ರನ್ನ ತೊಗೊಂಬಂದ್ರು, 2 ಸಲ ಅವ್ರನ್ನ ಹಲಾಲ್ ಮಾಡಿದ್ರು. ಅವ್ರು ಟಿಕೆಟ್ ಕೇಳೋದ ಬಿಟ್ಬಿಟ್ರು ಪಾಪ. ಹೊಳ್ಳಿ ಅವ್ರ ಹಾವೇರಿ ಕ್ಷೇತ್ರ ಅಂದ್ರೆ ತಲೆ ಹಾಕಿ ಮುಕ್ಕೊಳೋದ ಬಿಟ್ರು. BR ಪಾಟೀಲ್ ಕರ್ಕೊಂಡ್ಬಂದ್ರು, ಅವ್ರನ್ನ ಹೆಂಗ್ ಹಲಾಲ್ ಮಾಡಿದ್ರ ಅಂದ್ರೆ ಅವ್ರು ಹೊಳ್ಳಿ ರಾಜಕೀಯದಿಂದ ನಿವೃತ್ತಿನ ತೊಗೊಂಡ್ಬಿಟ್ರು. ಇವ್ರನ್ನ ಏನ್ ಮಾಡ್ತಾರೆ ದೇವರಬಲ್ಲ. ಇವ್ರಂತೂ ಎಲ್ಲಿನ ಬೆಳಗಾವಿಯಿಂದ ಬಂದಾರ, ಇವ್ರು ಎಲ್ಲಿಂದ ಕರ್ಕೊಂಡ್ ಬಂದಾರ, ಇವ್ರನ್ನ ಏನ್ ಮಾಡ್ತಾರ ಗೊತ್ತಿಲ್ಲ. ಮುಂದೆ ಅವ್ರು ಎಲ್ಲಿ ಹೋಗಾರ, ಅವ್ರಂತೂ ಒಳ್ಳೆ ಬೆಳಗಾವಕರ ಹೋಗ್ತಾರೋ ದೇಶ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಆ ಪರಿಸ್ಥಿತಿ ಮಾಡಿ ಕಳಿಸ್ತಾರೆ ಇವ್ರನ್ನಂತೂ. ಇಲ್ಲೇ ಚುನಾವಣೆ ಒಂದ್ ಸೈಡ್ ಐತಿ. ಏನ್ ನಮ್ಮ ಇಷ್ಟು ದಿನ ನಮ್ಮ ಕ್ಷೇತ್ರಕ್ಕೆ ಚುನಾವಣೆ ಆಗಿ ಹಾವೇರಿ ಕ್ಷೇತ್ರಕ್ಕೆ ಏನ್ ಲೀಡ್ ಆಗೈತಿ, ಎಲ್ಲಕ್ಕಿಂತ ಹೆಚ್ಚಿನ ಲೀಡ್ಲೆ ಬೊಮ್ಮಾಯಿ ಅವ್ರು ಆರಿಸಿ ಬರ್ತಾರ. NDA ಏನ ಅಭ್ಯರ್ಥಿ ಅದಾರ ಅವರು ಹೆಚ್ಚಿನ ಲೀಡ್ ಇಲ್ಲಿ. ಅಂದ್ರೆ ಏನ ಇಷ್ಟು ದಿನ ಆಗ್ಯಾವ ನಮ್ಮ ಕ್ಷೇತ್ರದಾಗ 3 ಚುನಾವಣೆ ಆಗ್ಯಾವ. ಹೋದ ಚುನಾವಣೆ ಒಳಗೆ 1,15,000 ಏನೋ ಲೀಡ್ ಆಗಿದ್ರು ಉದಾಸಿಯವರು. ಅದನ್ನು ದಾಟಿ ಈ ಸಲ ಹೋಗುತ್ತನ್ನೋ ವಿಶ್ವಾಸ. 2 ಪಕ್ಷದ ಕಾರ್ಯಕರ್ತರು ಒಮ್ಮತದಿಂದ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡಿ ಕೆಲಸ ಮಾಡಕತ್ತೀವಿ. ಏನೋ ಒಂದು ದೊಡ್ಡ ಲೀಡ್ ಕೊಟ್ಟು ಬೊಮ್ಮಾಯಿ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕನ್ನೋ ಸಂಕಲ್ಪ ಎಲ್ಲರೂ ಕೊಟ್ಟಾರ. ಅದು ಯಶಸ್ವಿ ಆಗುತ್ತೆ ಅನ್ನೋದು ಎಲ್ಲರಿಗೂ ವಿಶ್ವಾಸ. ಗಜೇಂದ್ರಗಢದ ಕುಂಟೋಜಿ ಗ್ರಾಮ ಪಂಚಾಯಿತಿಯ ಮ್ಯಾಕಲ್ಜರಿ ಗ್ರಾಮದಲ್ಲಿ ಮಾರುತಿ ದೇವರ ಆಶೀರ್ವಾದವನ್ನ ಪಡೆದು ಚುನಾವಣೆ ಸಭೆಯನ್ನ ಕೈಗೊಳ್ಳಲಾಯಿತು. ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕಿನ ಕುಂಟೋಜಿ ಗ್ರಾಮ ಪಂಚಾಯಿತಿಯ ಮ್ಯಾಕಲಜರಿ ಗ್ರಾಮದಲ್ಲಿ ಶ್ರೀ ಮಾರುತಿ ದೇವರ ಆಶೀರ್ವಾದ ಪಡೆದು ಚುನಾವಣಾ ಸಭೆ ಕೈಗೊಳ್ಳಲಾಯಿತು. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಆನಂದಸ್ವಾಮಿ ಗಡ್ಡದೇವರ ಮಠ ಮತಯಾಚನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ರೋಣ ಮತಕ್ಷೇತ್ರದ ಶಾಸಕರು, ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ GS ಪಾಟೀಲ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶರಣಪ್ಪ ಬೆಟಗೇರಿ, ವೀರಣ್ಣ ಶೆಟ್ಟರ, ಮಂಜುಳ ರೇವಡಿ, ಹಿರಿಯ ಕಾಂಗ್ರೆಸ್ ಮುಖಂಡರಾದ VR ಗುಡಿಸಾಗರ, ಬಸವರಾಜ ನವಲ್ಗುಂದ, ಪ್ರಭು ಮೇಟಿ, VB ಸೋಮನಕಟ್ಟಿಮಠ, HS ಸೋಂಪುರ, ಶಿವರಾಜ ಗೋರ್ಪಡೆ ಸೇರಿದಂತೆ ಕುಂಟೋಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳಿ, NKS TV4 ರೋಣ. ಆನಂದ
BS ಪಾಟೀಲ್ ಅವರಿಗೆ, ಆನಂದ್ ಸ್ವಾಮಿ ಗಂಧೆ ಮಠ ಅವರಿಗೆ, ಭಾರತ್ ಮಾತಾ ಕಿ ಎಸ್ ಪಾಟೀಲ್ ಅವರಿಗೆ ಭಾರತ್ ಮಾತಾ ಕಿ. ಇದೆಷ್ಟು ಓದಿನಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ NKS TV4. ಇದು ನಿರಂತರ ಕಾರ್ಯಪಡೆ.